ಪೂರ್ತಿ ವೀಕ್ ಆಗೋದೆ ನಾನು. ನನಗೆ ಮಾತಾಡೋಕ್ಕೆ ಕೂಡ ಶಕ್ತಿ ಇಲ್ಲ. ಹೆಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಕಾವ್ಯ. ನಾನು ವಾಷಿಂಗ್ಟನ್ DC ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಸೊ ಈ ವಿಡಿಯೋ ಏನು ಅಂತಂದರೆ, ನಿಮಗೆ ಟೈಟಲ್ ನೋಡಿದ ತಕ್ಷಣವೇ ಅರ್ಥ ಆಗಿರ್ಬೋದು, ಇದು ನನ್ನ ಕೋವಿಡ್ ವ್ಯಾಕ್ಸಿನ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋನಲ್ಲಿ ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಕೋವಿಡ್ ವ್ಯಾಕ್ಸಿನ್ ಕೊಡ್ಸ್ಕೊಳೋದಕ್ಕಿಂತ ಮುಂಚೆ ಏನೇನು ಮಾಡಬೇಕಾಗಿತ್ತು, ಅದ್ರದ್ದೆಲ್ಲನೂ ಇನ್ಫಾರ್ಮೇಷನ್ ನಾನು ನಿಮ್ಮ ಜೊತೆ ಈ ವಿಡಿಯೋನಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಈ ವಿಡಿಯೋನ ಕೊನೆ ತನಕ ನೋಡೋದನ್ನ ಮರಿಬೇಡಿ. ತುಂಬಾ ಇನ್ಫಾರ್ಮೇಷನ್ ಇದೆ ಈ ವಿಡಿಯೋನಲ್ಲಿ. ಆ್ಯಂಡ್ ಸೊ ಇನ್ನೇನು ತಡ ಮಾಡದೆ ಶುರು ಮಾಡೋಣ ಬನ್ನಿ. ಸೊ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಪ್ರಶ್ನೆ ಏನಿರ್ಬೋದು? ನೀವೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ? ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಆ್ಯಂಡ್ ಐ ವುಡ್ ರಿಯಲಿ ಅಪ್ರಿಷಿಯೇಟ್ ಇಟ್. ತುಂಬ ಥ್ಯಾಂಕ್ ಯು ಇನ್ ಅಡ್ವಾನ್ಸ್. ಸೊ ಇನ್ನು ವಿಡಿಯೋ ಶುರು ಮಾಡೋಣ ಬನ್ನಿ. ಸೊ ಈ ವಿಡಿಯೋನಲ್ಲಿ ನಾನು ಯಾವ ಥರ ಇಲ್ಲಿ US ಯಾವ ಥರ ವ್ಯಾಕ್ಸಿನ್ಸ್ ಇದೆ, ಅದ್ರ ಜೊತೆಗೆ ನನಗೆ ಯಾವ ಥರ ಅದು ಎಫೆಕ್ಟ್ ಆಯಿತು ಅಂತ ನನ್ನ ಸೈಡ್ ಎಫೆಕ್ಟ್ಸ್ ಬಗ್ಗೆ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸೊ ಶುರು ಮಾಡೋಣ ಬನ್ನಿ. This was Moderna, correct? Yes, Moderna. Okay. Yes, ma'am. Thank you so much. You're very welcome. ಸೊ ಈಗ ಮೊದಲನೇದಾಗಿ ಹೇಳಬೇಕು ಅಂತಂದರೆ, US ಎರಡು ವ್ಯಾಕ್ಸಿನ್ನ ರಿಲೀಸ್ ಮಾಡಿದ್ರು ಸ್ಟಾರ್ಟಿಂಗ್ನಲ್ಲಿ. ಅದು ಎರಡು ವ್ಯಾಕ್ಸಿನ್ ಯಾವುದು ಅಂತಂದರೆ ಫೈಸರ್ ಮತ್ತು ಮಡರ್ನಾ ಅಂತ. ಸೊ ಇತ್ತೀಚೆಗೆ ಜಾನ್ಸನ್ ಅವ್ರು ಕೂಡ ವ್ಯಾಕ್ಸಿನ್ನ ಬಿಟ್ಟಿದ್ದಾರೆ. ಬಟ್ ನಾನು ಅಪಾಯಿಂಟ್ಮೆಂಟ್ ಸಿಕ್ಕಿದ ಟೈಮ್ ನನಗೆ ಮಡರ್ನಾ ಕೊಟ್ಟರು. ನಾನು ತಗೊಂಡಿದ್ದ ವ್ಯಾಕ್ಸಿನ್ ಹೆಸರು ಬಂದ್ಬಿಟ್ಟು ಮಡರ್ನಾ. ಸೊ ಮಡರ್ನಾ ಮತ್ತು ಫೈಸರ್ ಎರಡೂ ಒಂದೇ ಥರಾನೇ ಇರುತ್ತೆ. ಅದರದ್ದು ಎಫಿಕಸಿ ಅಥವಾ ಅದರದ್ದು ಸ್ಟ್ರೆಂತ್ ಅಂತ ಏನು ಕರಿತೀವಿ, ಅದು ಎರಡರದ್ದು ಒಂದೇ ಥರ. ಸೊ ಫಾರ್ ಎಕ್ಸಾಂಪಲ್, ಫೈಸರ್ ಮತ್ತು ಮಡರ್ನಾ ಎರಡೂ ವ್ಯಾಕ್ಸಿನ್ 95% ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ನಾನು ಇನ್ನು 5% ಏನಾಗುತ್ತೆ ಅದನ್ನು ಯಾರೂ ಗ್ಯಾರಂಟಿ ಕೊಡಲ್ಲ. ಬಿಕಾಸ್ 95% ಹೌದು, ನಮಗೆ ಈ ವ್ಯಾಕ್ಸಿನ್ನ ತಗೊಂಡ್ಮೇಲೆ ನಮಗೆ ಪ್ರೊಟೆಕ್ಷನ್ ಅಂತೂ ಸಿಕ್ಕೇ ಸಿಗುತ್ತೆ. ಬಟ್ ಅದಕ್ಕಂತ ನಾವು ಮಾಸ್ಕ್ ಹಾಕ್ಕೊಳೋದನ್ನ ಬಿಡೋದಾಗಲಿ ಅಥವಾ ಸೋಷಲ್ ಡಿಸ್ಟೆನ್ಸಿಂಗ್ನ ಮೇಂಟೈನ್ ಮಾಡೋದನ್ನ ಬಿಡೋದಾಗಲಿ, ಇಲ್ಲ ಅಂತಂದರೆ ನಮಗೆ ಕೋವಿಡ್ ಬರೋದೇ ಇಲ್ಲ ಅಂತಾನೂ ಏನೂ ಗ್ಯಾರಂಟಿ ಇಲ್ಲ. ಕೋವಿಡ್ ಈ ವ್ಯಾಕ್ಸಿನ್ ಏನಕ್ಕೆ ತಗೊತೀವಿ ಅಂತ ಅಂದರೆ, ಕೋವಿಡ್ ಬಂದರೂ ಸಮೇತ ಗಾಡ್ ಫಾರ್ಬಿಡ್ ಅದು ಅಷ್ಟು ಇಂಟೆನ್ಸ್ ಆಗಿರಲ್ಲ. ಅದರದ್ದು ಸಿಂಪ್ಟಮ್ಸ್ ಏನಿದೆ, ಈಗ ಸುಮಾರು ಜನ ನಮಗೆಲ್ಲರಿಗೂ ತಿಳಿದ ಮಟ್ಟಿಗೆ ಸುಮಾರು ಜನ ವಯಸ್ಸಾದವರು, ಅಂಡರ್ಲೈಯಿಂಗ್ ಮೆಡಿಕಲ್ ಕಂಡೀಷನ್ಸ್ ಇರೋರು, ಅನ್ಫಾರ್ಚುನೇಟ್ಲಿ ಅವರು ದೇ ಪ್ಯಾಸ್ಡ್ ಅವೇ. ಸುಮಾರು ಜನ ಈ ದೇಶದಲ್ಲಿ ನಾವು ಸುಮಾರು ಜನ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಮೆಂಬರ್ಸ್ನ ಸುಮಾರು ಜನ ಕಳ್ಕೊಂಡಿದ್ದೀವಿ. ಸೊ ಆ ಸಿಂಪ್ಟಮ್ಸ್ ಏನಿತ್ತು, ಆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋದಿರೋದಾಗಲಿ ಅಥವಾ ತುಂಬ ಸೀರಿಯಸ್ ಕಂಡೀಷನ್ಸ್ ಇರೋದಾಗಲಿ, ಅದೆಲ್ಲ ಆಗದೆ ಅದನ್ನು ಪೂರ್ತಿ ಕಡಿಮೆ ಆಗಿ ಕೋವಿಡ್ ಬಂದರೂ ಸಮೇತ ಒಂದು ಸ್ಲೈಟಾಗಿ ಫೀವರ್ ಬಂದು ಅಥವಾ ಕೋಲ್ಡ್ ಅಥವಾ ಕಾಫ್ ಬಂದರೂ ಸಮೇತನೂ ಅಷ್ಟರಲ್ಲೇ ನಿಂತೋಗುತ್ತೆ. ಸೊ ಆ ಸಿವಿಯರ್ ಸಿಂಪ್ಟಮ್ಸ್ ಏನೂ ಇರಲ್ಲ ಅಂತ ಅಂದ್ಬಿಟ್ಟು ಈ ಕೋವಿಡ್ ವ್ಯಾಕ್ಸಿನ್ನ ನಾವು ತಗೊಳೋದು. ಆ್ಯಂಡ್ ಇನ್ನೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕೋವಿಡ್ ವ್ಯಾಕ್ಸಿನ್ ತಗೊಂಡಿದ್ದ ತಕ್ಷಣ ನಾವು ಎಲ್ಲ ಕಡೆ ಫ್ರೀಯಾಗಿ ಓಡಾಡ್ಬೋದಾ? ನೋ, ದಟ್ಸ್ ನಾಟ್ ಪಾಸಿಬಲ್. ಬಿಕಾಸ್ ಇವಾಗ ಫಾರ್ ಎಕ್ಸಾಂಪಲ್ ನಾನು ಕೋವಿಡ್ ವ್ಯಾಕ್ಸಿನ್ ತಗೊಂಡಿದ್ದೀನಿ. ಸೊ ನಾನು ಕೋವಿಡ್ ವ್ಯಾಕ್ಸಿನ್ ತಗೊಂಡಿದ್ದೀನಿ ಅಂತ ಅಂದಮೇಲೆ ನಾನು ಎಲ್ಲ ಕಡೆ ಮಾಸ್ಕ್ ಇಲ್ಲದೆ ಸೋಷಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡದೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಐ ಕ್ಯಾನ್ ಸ್ಟಿಲ್ ಬಿ ದ ಕ್ಯಾರಿಯರ್. ನನಗೆ ಕೋವಿಡ್ ಬಂದಿದ್ರೂ ಸಮೇತ, ಈಗ ನಾವು ವಯಸ್ಸಾದವ್ರನ್ನ ಯಾರಾದರೂ ನೋಡೋಕ್ಕೆ ಹೋದ್ರೂ ನಮಗೀಗ ಸಿಂಪ್ಟಮ್ಸ್ ಜಾಸ್ತಿ ಗೊತ್ತಾಗಲ್ಲ. ಸೊ ಅದಕ್ಕೆ ಅಂತ ನಾವು ಆದ್ರೂ ಬೇರೆಯವ್ರಿಗೆ ಅದನ್ನು ಪಾಸ್ ಆನ್ ಮಾಡ್ಬೋದು ಆ ವೈರಸ್ನ. ಸೊ ಅದಕ್ಕೆ ಅಂತ ವ್ಯಾಕ್ಸಿನ್ ತಗೊಂಡ್ರೂ ಸಮೇತ ಎಲ್ಲರೂ ತುಂಬಾ ಹುಷಾರಾಗಿರಬೇಕು.
ಆ್ಯಂಡ್ ಮಾಸ್ಕ್ ಹಾಕೊಳೋದನ್ನ ಅಥವಾ ಸೋಷಲ್ ಡಿಸ್ಟೆನ್ಸಿಂಗ್ ಮಾಡೋದನ್ನ ಮಾತ್ರ ಬಿಡಬೇಡಿ. ಇಟ್ಸ್ ಅ ಹ್ಯೂಜ್ ರಿಕ್ವೆಸ್ಟ್, ಬಿಕಾಸ್ ಅದನ್ನೆಲ್ಲ ಮೇಂಟೈನ್ ಮಾಡಿದ್ರೇ ನಾವೆಲ್ಲ ಈ ಪ್ಯಾಂಡಮಿಕ್ ಇಂದ ಆಚೆ ಬರೋಕ್ಕೆ ಸಾಧ್ಯ. ಇನ್ನು ಒಂದು ವರ್ಷ ಹೋಪ್ಫುಲಿ ನೆಕ್ಸ್ಟ್ ಇಯರ್ ಹೊತ್ತಿಗೆ ಎಲ್ಲರಿಗೂ ವ್ಯಾಕ್ಸಿನೇಷನ್ ಸಿಕ್ಕಿ ಎಲ್ಲರೂ ವ್ಯಾಕ್ಸಿನೇಟ್ ಆಗಿ ಯಾವುದೇ ಥರದ್ದು ಸೀರಿಯಸ್ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತೀನಿ. ಬಟ್ ಅದ್ರದ್ದು ಇದೆಲ್ಲ ಒಂದು ಬ್ರೀಫಾಗಿ ಹೇಳ್ತಾ ಇರೋ ವಿಷಯ ನಾನು. ಸೊ ಈಗ ಹೇಳಬೇಕು ಅಂತಂದರೆ ಫೈಸರ್ ಮತ್ತು ಮಡರ್ನಾಗೆ 2 ಡೋಸಸ್ ಇರುತ್ತೆ ವ್ಯಾಕ್ಸಿನ್. ಸೊ ಫಸ್ಟ್ ಡೋಸ್ ಆ್ಯಕ್ಚುಲ್ ವ್ಯಾಕ್ಸಿನ್ ಕೊಡ್ತಾರೆ, ಸೆಕೆಂಡ್ ಡೋಸ್ ಬಂದ್ಬಿಟ್ಟು ಬೂಸ್ಟರ್ ಶಾಟ್ ಕೊಡ್ತಾರೆ. ಸೊ ಆ ಫಸ್ಟ್ ಡೋಸ್ ತಗೊಂಡಾಗಿದ್ದು ಒಂದು 3 ವೀಕ್ಸ್ ಅನ್ಕೊತೀನಿ. 3 ವೀಕ್ಸ್ ಆದ ನಂತರ ನಿಮಗೆ ಸೆಕೆಂಡ್ ಡೋಸ್ನ ಕೊಡ್ತಾರೆ. ಸೊ ಫಸ್ಟ್ ಡೋಸ್ ವ್ಯಾಕ್ಸಿನ್ ತಗೊಂಡಾಗ ನನಗೆ ಅಷ್ಟೊಂದೇನು ಸಿಂಪ್ಟಮ್ಸ್ ನನಗೆ ಅಷ್ಟೊಂದು ಅನಿಸ್ಲಿಲ್ಲ. ಬಟ್ ನನಗೇನು ಅನಿಸ್ತು ಅಂತಂದರೆ, ನಾನು ಲೆಫ್ಟ್ ಹ್ಯಾಂಡ್ಗೆ ವ್ಯಾಕ್ಸಿನ ಕೊಡಿಸ್ಕೊಂಡಿದ್ದು. ಸೊ 1-2 ದಿನ ನನ್ನ ಕೈನಂತೂ ಮೂವ್ ಮಾಡೋಕ್ಕೆ ಆಗಲಿಲ್ಲ. ಸೊ ಸ್ವಲ್ಪ ಪೇಯ್ನ್ ಇತ್ತು. ಬಟ್ ಆ ಪೇಯ್ನ್ ಬಿಟ್ಟರೆ ನಾನು ಕೊಡಿಸ್ಕೊಂಡಿದ್ದ ದಿನ ಒಂದು ಚೂರು ಒಂಥರ ಚಳಿ ಜ್ವರ ಬಂದು ಅನ್ಸ್ದಂಗೆ ಆಯಿತು. ಬಟ್ ಮಲ್ಕೊಂಡಾದಮೇಲೆ ನೆಕ್ಸ್ಟ್ ಮಾರ್ನಿಂಗ್ ನಾನು ಚೆನ್ನಾಗೇ ಇದ್ದೆ. ಆ್ಯಂಡ್ ಸೊ ಸೆಕೆಂಡ್ ಡೋಸ್ ಕೂಡ ಅದೇ ಥರ ಇರುತ್ತೆ ಅಂದ್ಕೊಂಡು ಹೋದೆ. ಬಟ್ ಅದು ಆ ಥರ ಆಗಲಿಲ್ಲ. ಯಾಕೆ ಅಂತಂದರೆ, ನಾನು ತುಂಬಾ ಖುಷಿಯಾಗಿ ಹೋದೆ. ಎಸ್, ನನಗೆ ಸೆಕೆಂಡ್ ಡೋಸ್ ಕೊಡ್ತಾರೆ ಈಗ. ಸೊ ಇದು ಕೊಡಿಸ್ಕೊಂಡಾದಮೇಲೆ ಆಫ್ಟರ್ 10 to 15 days ನಾನು ಇಮ್ಯೂನ್ ಕೂಡ ಆಗ್ತೀನಿ ಅಂತ ಹೇಳಿದ್ರು ನನ್ನ ನರ್ಸ್ ನನಗೆ. ಸೊ ಅದಕ್ಕೆ ಅಂತ ತುಂಬಾ ಖುಷಿಯಾಗಿದ್ದೆ. ಸೊ ನಾನು ಮನೆಗೆ ಬಂದಿದ್ದ ತಕ್ಷಣ ಈ ಸತಿ ಅಂದರೆ ನಾನು ಸೆಕೆಂಡ್ ಡೋಸ್ ಕೊಡಿಸ್ಕೊಂಡಾದಮೇಲೆ ಸ್ವಲ್ಪ ಬೇಗನೆ ಕೈ ನೋವು ಶುರುವಾಯಿತು. ಆ ವ್ಯಾಕ್ಸಿನ್ ಕೊಟ್ಟಿದ್ದ ಕಡೆ ಮತ್ತೆ ಅದೇ ಕೈಗೆ ಕೊಡಿಸ್ಕೊಂಡೆ ನಾನು, ಬಿಕಾಸ್ ದ್ಯಾಟ್ಸ್ ವಾಟ್ಸ್ ರೆಕಮೆಂಡೆಡ್. ಅದನ್ನೇ ಡಾಕ್ಟರ್ಸ್ ಆ್ಯಂಡ್ ನರ್ಸಸ್ ರೆಕಮೆಂಡ್ ಮಾಡೋದು. ಸೊ ಅದಕ್ಕೆ ಅದೇ ಕೈಗೆ ಕೊಡಿಸ್ಕೊಂಡೆ. ಬಟ್ ಆ ಟೈಮ್ನಲ್ಲಿ ನನ್ನ ನೋವು ಸ್ವಲ್ಪ ಬೇಗನೆ ಸ್ಟಾರ್ಟ್ ಆಯಿತು, ಕೈ ನೋವು. ಸರಿ, ಸೊ ಪೇನ್ ಕಿಲ್ಲರ್ನ ತಗೊಂಡೆ, ಬಿಕಾಸ್ ಆ ನೋವು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ನಲ್ಲ, ಮೂವ್ ಮಾಡೋಕ್ಕೆ ಆಗಲಿಲ್ಲ. ಆ್ಯಂಡ್ ನಮ್ಮ ಡಾಕ್ಟರ್ ಹೇಳಿದ್ರು ಪೇನ್ ಕಿಲ್ಲರ್ ತಗೊಳ್ಳಿ, ಸರೋಗುತ್ತೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಅಂತ ಈ ಸತಿ ಮುಂಚೆನೇ ಪೇನ್ ಕಿಲ್ಲರ್ ತಗೊಂಡೆ. ಸೊ ಆ ಪೇನ್ ಕಿಲ್ಲರ್ ತಗೊಂಡು ಆದಮೇಲೆ ಒಂದು 2 hours ಏನೋ ಚೆನ್ನಾಗೇ ಇದ್ದೆ. ನಾನು ವ್ಯಾಕ್ಸಿನ್ ಕೊಡಿಸ್ಕೊಂಡಿದ್ದು ಮಧ್ಯಾಹ್ನ 12:30. ಆ್ಯಂಡ್ ಮನೆಗೆ ಬಂದು ಪೇನ್ ಕಿಲ್ಲರ್ ತಗೊಂಡೆ. ಅದಾದಮೇಲೆ 6 o'clock ಸಾಯಂಕಾಲ 6 PM ಅಷ್ಟೊತ್ತಿಗೆ ನನಗೆ ತುಂಬಾ ಟಯರ್ಡ್ನೆಸ್ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ಅಂತ ನನ್ನ ಹಸ್ಬೆಂಡ್ ನನ್ನ ಮಕ್ಕಳಿಗೆ ಹೇಳಿಬಿಟ್ಟು ನಾನು ಹೇಳಿದೆ, ಇಲ್ಲ ನನಗೆ ತುಂಬ ಸುಸ್ತಾಗ್ತಿದೆ, ಸೊ ನಾನು ಹೋಗಿ ಮಲಗ್ತೀನಿ ಅಂತ ಅಂದ್ಬಿಟ್ಟು ನಾನು 6 o'clock 6:30ಗಂತೂ ನಾನು ಬೆಡ್ರೂಮ್ ಮುಖ ನೋಡೋ ಅಂಥವಳೇ ಅಲ್ಲ, ಬಿಕಾಸ್ ಐ ಆಮ್ ಸಮ್ ವಾಟ್ ಸ್ವಲ್ಪ ಲೇಟಾಗಿ ಮಲ್ಕೊತೀನಿ. ಸೊ ಬಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಾನು ಸರಿ ಮೇಲೆ ಹೋದೆ. ಸೊ ನಾನು ರೂಮ್ಗೆ ಹೋಗಿದ್ದು ಒಂದು 30 minutes 30 ನಿಮಿಷಕ್ಕೆ ಒಂದು ಚಳಿ ಶುರು ಆಯಿತು ನನಗೆ. ಅಂತಂದರೆ ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡದೇ ಇರೋವಂಥ ಶಿವರಿಂಗ್ ಸ್ಟಾರ್ಟ್ ಆಯಿತು ನನಗೆ. ಹೌದು, ನನಗೆ ಭಯ ಆಯಿತು ಒಂದು ಸ್ವಲ್ಪ. ಬಟ್ ಆಮೇಲೆ ನನ್ನ ಹಸ್ಬೆಂಡ್ನ ಕರೆದ್ಬಿಟ್ಟು ನನಗೆ ಅನ್ಕಂಟ್ರೋಲಬಲ್ ಆಗಿ ಚಿಲ್ಸ್ ಬರ್ತಿದೆ, ಏನಾಗ್ತಿದೆ ಅಂತ ಗೊತ್ತಿಲ್ಲ ಅಂತ. ಸೊ ದಿಸ್ ಈಸ್ ಜಸ್ಟ್ ಇನ್ ದ ಮ್ಯಾಟರ್ ಆಫ್ 30 minutes ಅಷ್ಟೇ. ನಾನು ನನ್ನ ರೂಮ್ಗೆ ಹೋಗಿ ಇನ್ನೇನು ಮಲ್ಕೊಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ತಲೆ ಕೆಳಗೆ ಹಾಕ್ತೆ, ನನಗೆ ತಡ್ಕೊಳಕ್ಕೆ. ಸೊ ಒಂದು 3 to 4 hours ಏನೇ ಚೆನ್ನಾಗಿದ್ದೆ ನಾನು. ಅದಾದಮೇಲೆ ಶುರುವಾಗಿದ್ದು ಎಲ್ಲ. ಸೊ ಆಮೇಲೆ ನಾನಂತೂ ಲೇಯರ್ಸ್ ಆಫ್ ಬ್ಲ್ಯಾಂಕೆಟ್ಸ್ ಹಾಕ್ಕೊತಾ ಇದ್ದೀನಿ, ಏನೂ ಚಳಿನ ಸ್ಟಾಪ್ ಮಾಡ್ತಾನೇ ಇಲ್ಲ. ಆ್ಯಂಡ್ ಆಮೇಲೆ ನನ್ನ ಹಸ್ಬೆಂಡ್ಗೆ ಹೇಳಿ ನಾನು ಕೇಳಿದೆ, ಇದೇನಾದರೂ ಸೈಡ್ ಎಫೆಕ್ಟ್ಸಾ, ಪ್ಲೀಸ್ ನೋಡ್ಬಿಟ್ಟು ಹೇಳಿ ಅಂತ. ಅವರು ನೋಡ್ಬಿಟ್ಟು ಹೇಳಿದ್ರು, ಹೌದು ದಿಸ್ ಈಸ್ ಒನ್ ಆಫ್ ದ ಸೈಡ್ ಎಫೆಕ್ಟ್ಸ್ ಅಂತ. ಸೊ ಆಗ ನನಗೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ಬಟ್ ಆ ಚಿಲ್ಸ್, ಆ ಚಳಿ ಸ್ಟಾರ್ಟ್ ಆದಮೇಲೆ ಸಡನ್ನಾಗಿ ನನ್ನ ಟೆಂಪ್ರೇಚರ್
ಇನ್ಕ್ರೀಸ್ ಆಯಿತು. 102ಗೆ ಹೋಗ್ಬಿಡ್ತು ನನ್ನ ಟೆಂಪ್ರೇಚರ್. ಎಷ್ಟು ಬೇಗ ಹೋಯಿತು ಅಂತಂದರೆ ನನಗೆ ಜ್ವರ ಬಂದಾಗ, ಆಬ್ವಿಯಸ್ಲಿ ಎಲ್ಲರಿಗೂ ಜ್ವರ ಬಂದಾಗ ಸ್ವಲ್ಪ ಗ್ರ್ಯಾಜುಲಿ ಟೆಂಪ್ರೇಚರ್ ಹೈ ಆಗೋದನ್ನ ನೋಡಿದ್ದೀನಿ. ಬಟ್ ಇದಂತೂ ತುಂಬಾ ಹೈ ಟೆಂಪ್ರೇಚರ್ ಆಗೋಯಿತು, ಆ್ಯಂಡ್ ದಟ್ ಟು ಆಲ್ ಆಫ್ ಅ ಸಡನ್. ಬಟ್ ಪೂರ್ತಿ ವೀಕ್ ಆಗೋದೆ ನಾನು. ನನಗೆ ಮಾತಾಡೋಕ್ಕೆ ಕೂಡ ಶಕ್ತಿ ಇಲ್ಲ. ಅದ್ರ ಜೊತೆಗೆ ಒಂದೊಂದು ಮೂಳೆ ಕೂಡ ನನ್ನ ಮೈನಲ್ಲಿ, ಒಂದೊಂದು ಬೋನ್ ಕೂಡ ಎಲ್ಲಿದೆ ಅಂತ ನನಗೆ ಆವತ್ತಿನ ದಿನ ಗೊತ್ತಾಯಿತು. ಬಿಕಾಸ್ ನನ್ನ ಜಾಯಿಂಟ್ ಆಗಲಿ, ಈ ಫಿಂಗರ್ಸ್ ಕೂಡ ಅಷ್ಟೇ, ಈ ನಕಲ್ಸಿಂದ ಹಿಡಿದು ಈ ಫಿಂಗರ್ಸ್ ಎಲ್ಲನೂ ಮೂವ್ ಮಾಡೋಕ್ಕೆ ಆಗದೇ ಇರೋ ಅಂಥ ನೋವು ಶುರುವಾಯಿತು ನನಗೆ. ಬಟ್ ಬಟ್ ಅಗೇನ್ ಆಮೇಲೆ ಫೀವರ್ ರಿಡ್ಯೂಸರ್ ಎಲ್ಲ ತಗೊಂಡು ಎಷ್ಟು ಮೆಡಿಕೇಷನ್ಸ್ ತಗೊಂಡೆ. ಆ್ಯಂಡ್ ಅದಾದಮೇಲೆ ಫೀವರ್ ಏನೋ ಕಡಿಮೆ ಆಗ್ತಾಯಿತ್ತು, ಬಟ್ ಏನು ಮಾಡಿದ್ರೂ ಈ ಜಾಯಿಂಟ್ ಪೇನ್ ಮಾತ್ರ ಕಡಿಮೆ ಆಗ್ತಿರ್ಲಿಲ್ಲ. ಸೊ ಬಟ್ ಎನಿವೇಸ್, ಸೊ 2 ದಿನ ಈ ಥರ ನಾನು ಸಫರ್ ಮಾಡಿದೆ. ಬಟ್ ಆ್ಯಂಡ್ ಎಸ್, ಇದು ಸ್ವಲ್ಪ ಟೆಂಪ್ರರಿನೇ ಇತ್ತು ಸಫರಿಂಗ್. ಬಿಕಾಸ್ ಕೋವಿಡ್ ಬಂದವ್ರಿಗೆ ಎಷ್ಟು ಸಫರ್ ಮಾಡಿದ್ದಾರೆ ಅಂತ ನನಗೆ ಆಗ ಅನಿಸ್ತು. ನಾನು ಒಂದು ಸೈಡ್ ಎಫೆಕ್ಟ್ಸ್ಗೆ ಹಿಂಗಾದೆ. ಬಟ್ ಆ್ಯಕ್ಚುಲಾಗಿ ಕೋವಿಡ್ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ ಪೇಷಂಟ್ಸ್ ಹೆಂಗೆ ಅದನ್ನು ತಡ್ಕೊಂಡಿರ್ಬೋದು ಅಂತ. ಬಟ್ ನಾನು ನಿಜವಾಗ್ಲೂ ಆವತ್ತು ನನಗೆ ಏನೇನೋ ಬಂತು ಮನಸ್ಸಿಗೆ. ಬಟ್ ಐ ಆಮ್ ಸೋ ಗ್ರೇಟ್ಫುಲ್ ದಟ್ ಈ ವ್ಯಾಕ್ಸಿನ್ ನಮಗೆ ಅವೈಲಬಲ್ ಆಗಿದೆ ಅಂತ. ಸೊ ಆ್ಯಂಡ್ ವ್ಯಾಕ್ಸಿನ್ನ ತಗೊಳ್ಳಿ, ನಿಮಗೆ ಇದೆಲ್ಲನೂ FDA ಅಪ್ರೂವ್ ಆಗಿ ಬಂದಿರೋದು. ಆ್ಯಂಡ್ ಐ ಥಿಂಕ್ ಇಂಡಿಯಾನಲ್ಲಿ ಕೂಡ ಈಗ ವ್ಯಾಕ್ಸಿನ್ನ ರಿಲೀಸ್ ಮಾಡಿದ್ದಾರೆ. ಸೊ ಆದಷ್ಟು ಬೇಗ ಅಲ್ಲಿನ ಪ್ರೋಟೋಕಾಲ್ಸ್ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿನವರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ, ಇದ್ರ ಪ್ರೋಟೋಕಾಲ್ ಏನಿಲ್ಲ. ಈಗ ಮೋರ್ ಆ್ಯಂಡ್ ಮೋರ್ ಸ್ಟೇಟ್ಸ್ ಈಗ ತುಂಬಾ ಫಾಸ್ಟಾಗಿ ನಡೀತಾ ಇದೆ. ನಮ್ಮ ಸ್ಟೇಟಲ್ಲಂತೂ ತುಂಬಾ ಫಾಸ್ಟಾಗಿ ಎಲ್ಲ ವ್ಯಾಕ್ಸಿನ್ಸ್ನ ಕೊಡಲಿಕ್ಕೆ ಎಲ್ಲ ಥರ ತಯಾರಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಈಗ ಸುಮಾರು ಜನಕ್ಕೆ ನನ್ನ ಫ್ರೆಂಡ್ಸ್ ಆಗಲಿ, ನನಗೆ ಗೊತ್ತಿರೋರು ಎಲ್ಲರೂ ವ್ಯಾಕ್ಸಿನ್ನ ಕೊಡಿಸ್ಕೊತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಆ ಹೋಪ್ ಸರಿ, ಲೈಫ್ ಮತ್ತೆ ನಾರ್ಮಲ್ ಆಗುತ್ತೆ ಅನ್ನೋ ಒಂದು ಹೋಪ್ ಇದೆ. ಆ್ಯಂಡ್ ನಿಮಗೆ ಕೂಡ ಅದನ್ನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಏನು ಎಕ್ಸ್ಪೀರಿಯನ್ಸ್ ಮಾಡಿದ್ನೋ ಅಥವಾ ನನಗೆ ಯಾವ ಥರ ಸೈಡ್ ಎಫೆಕ್ಟ್ಸ್ ಇತ್ತೋ ಅದು ಎಲ್ಲರಿಗೂ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ನನಗೆ ವ್ಯಾಕ್ಸಿನ್ ಕೊಟ್ರಲ್ವ, ಆ ನರ್ಸ್ ನನಗೆ ಮುಂಚೆನೇ ವಾರ್ನಿಂಗ್ ಕೊಟ್ಟಿದ್ರು. ಸೊ ಬಿಲೋ 50 years ಏಜ್ ಇರೋರಿಗೆ, ಅವರು ಯಾರೇ ವ್ಯಾಕ್ಸಿನ್ ತಗೊಂಡ್ರೇನು ಅವರೆಲ್ಲರಿಗೂ ಒಂದಲ್ಲ ಒಂಥರ ಸೈಡ್ ಎಫೆಕ್ಟ್ಸ್ ಬರ್ತಿದೆ ಅಂತ ನನಗೆ ವಾರ್ನ್ ಮಾಡಿದರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ನನಗೆ ಅವರು ವಾರ್ನ್ ಮಾಡಿರಲಿಲ್ಲ ಅಂತ ಅಂದಿದ್ರೆ ಇನ್ನೂ ಹೆದರ್ತಾ ಇದ್ನೋ ಏನೋ. ಬಟ್ ನೋಡಿ, ಆ ವಾರ್ನಿಂಗ್ ಕೊಟ್ಟಿದ್ರೂ ಸಮೇತ ನನಗೆ ಅಷ್ಟೊಂದು ಶಿವರಿಂಗ್ ಬಂದಾಗ ನಾನು ಇದು ಯಾಕೆ ಇಷ್ಟೊಂದು ಇದಾಗ್ತಿದೆ, ನನಗೇನಾದರೂ ವ್ಯಾಕ್ಸಿನ್ ಏನಾದರೂ ಅಲರ್ಜಿಕ್ ರಿಯಾಕ್ಷನ್ನ ಇದು ಅಂತ ಅನಿಸ್ಬಿಡ್ತು. ಬಟ್ ಅವರು ವಾರ್ನ್ ಮಾಡಿದ್ರೂ ಸಮೇತ ನನಗದು ಆಗ ತಲೆಗೆ ಬಂದಿಲ್ಲ. ಬಟ್ ಅವ್ರು ಹೇಳಿದ್ದಂತೂ ನಿಜ. ನನಗಾಗಲಿ ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಅವರೆಲ್ಲರೂ ನನ್ನ ಬ್ರದರ್ ಇನ್ ಲಾ, ನನ್ನ ಕೋ ಸಿಸ್ಟರ್ ಅವರೆಲ್ಲರೂ ತಗೊಳ್ಬೇಕಾದ್ರೆ ಅವ್ರಿಗೆಲ್ಲರಿಗೂ ಏನಾದರೂ ಒಂಚೂರು ಸೈಡ್ ಎಫೆಕ್ಟ್ಸ್ ಇದ್ದೇ ಇತ್ತು. ಸೊ ಅದೊಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಥರ ಯಾವುದೇ ಸೈಡ್ ಎಫೆಕ್ಟ್ಸ್ ಇದ್ರೇನು ಹೆದರ್ಕೊಂಬೇಡಿ, ಅದು ಹೋಗೇ ಹೋಗುತ್ತೆ. ಜಸ್ಟ್ ಗಿವ್ ಇಟ್ 2 days ಆಫ್ ಟೈಮ್. ಆ್ಯಂಡ್ ನೀವು ವ್ಯಾಕ್ಸಿನ್ ಕೊಡಿಸ್ಕೊಂಡಿದ್ದ ದಿನ ದಯವಿಟ್ಟು ರೆಸ್ಟ್ ಮಾಡಿ. ಪ್ಲೀಸ್ ಗೋ ಅಹೆಡ್ ಆ್ಯಂಡ್ ರೆಸ್ಟ್. ಬಿಕಾಸ್ ನೀವು ರೆಸ್ಟ್ ಮಾಡಿದಷ್ಟು ಯು ಕ್ಯಾನ್ ಕಮ್ ಔಟ್ ಆಫ್ ದ ಸೈಡ್ ಎಫೆಕ್ಟ್ಸ್ ಸೂನರ್, ಏನಾದರೂ ಸೈಡ್ ಎಫೆಕ್ಟ್ಸ್ ಇದ್ದರೆ. ಹಾಗೆಯೇ ಜಾಸ್ತಿ ನೀರು ಕುಡೀರಿ. ಆ್ಯಂಡ್ ವೈಟಮಿನ್ ಸಿ ಕೂಡ ಕುಡೀರಿ. ಬಿಕಾಸ್ ಈ ಸಿಂಪ್ಟಮ್ಸ್ ಏನಾದರೂ ಇದ್ದರೆ ಅದು ನಿಮ್ಮ ಇಮ್ಯೂನ್ ಸಿಸ್ಟಮ್ನ ಆಗಲೇ ಸ್ಟ್ರಾಂಗ್ ಮಾಡುತ್ತೆ. ಇಲ್ಲ ಅಂತಂದ್ರೂ ನೀವೆಲ್ಲರೂ ವೈಟಮಿನ್ ಸಿನ ತಗೊತಾ ಇದ್ದೀರಾ ಅಂತ ಅನ್ಕೊತೀನಿ. ಬಿಕಾಸ್ ಯು ಹ್ಯಾವ್ ಟು ಟೇಕ್ ಇಟ್. ಎಸ್ಪೆಷಲಿ ನಾವು ಇನ್ನೂ ಪ್ಯಾಂಡಮಿಕ್ನಲ್ಲಿದ್ದೀವಿ. ಸೊ ಎಲ್ಲರೂ ಹುಷಾರಾಗಿರಿ. ಎಸ್, ಇದು ಈ ವ್ಯಾಕ್ಸಿನ್ನ ನಾನು ಕೊಡಿಸ್ಕೊಂಡೆ. ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ಒಂದು ಸಣ್ಣ ಸೀಕ್ರೆಟ್ ಇದೆ, ನಿಮ್ಗೆ ಹೇಳ್ತೀನಿ ನಾನು. ನನಗೆ
ಆ್ಯಕ್ಚುಲ್ ಆಗಿ ಈ ವ್ಯಾಕ್ಸಿನ್ ಕೊಡ್ಸ್ಕೊಳಕ್ಕೆ ಒಂದು ಚೂರು ಇಷ್ಟ ಇರಲಿಲ್ಲ. ಬಿಕಾಸ್ ಲಾಸ್ಟ್ ಇಯರ್ ನಮಗೆ ನ್ಯೂಸ್ ಬಂದಾಗ ಹೀಗೆ ವ್ಯಾಕ್ಸಿನ್ನ ತಯಾರಿಸ್ತಿದ್ದಾರೆ ಅಂತ ಗೊತ್ತಾದಾಗ ನಾನು ಎಲ್ಲರಿಗೂ ಹೇಳ್ಕೊಂಬಂದೆ, ನಾನು ಮಾತ್ರ ಕೊಡಿಸ್ಕೊಳಲ್ಲ ವ್ಯಾಕ್ಸಿನ್ನ ಅಂತ. ಬಟ್ ಈಗ ನೋಡಿ, ನಾನೇ ಹೋಗಿ ವ್ಯಾಕ್ಸಿನ್ನ ಕೊಡಿಸ್ಕೊಂಡೆ. ಬಿಕಾಸ್ ಅದು FDA ಅಪ್ರೂವ್ ಆಗಿದೆ. ಹಾಗೆಯೇ ಈ ವ್ಯಾಕ್ಸಿನ್ನ ಕೊಡಿಸ್ಕೊಂಡಾದ್ಮೇಲೆ ಕೋವಿಡ್ ಸಿಂಪ್ಟಮ್ಸ್ ಅಷ್ಟು ಸಿವಿಯರ್ ಆಗಿಲ್ಲ ಅಂತ ಗೊತ್ತಾಯಿತು. ಹಾಗೆಯೇ ಎಸ್, ನಮ್ಮನ್ನು ನಾವು ಕೂಡ ಪ್ರೊಟೆಕ್ಟ್ ಮಾಡ್ಕೊಬೋದು. ಹಾಗೆಯೇ ನಮ್ಮ ಸುತ್ತಲೂ ಇರೋ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಫ್ರೆಂಡ್ಸನ್ನು ಕೂಡ ಪ್ರೊಟೆಕ್ಟ್ ಮಾಡ್ಬೋದು ಅಂತ ಗೊತ್ತಾದಾಗ ಐ ಸೆಡ್ ಸೆಲ್ಫಿಶ್ ಆಗೋದು ಚೆನ್ನಾಗಿರಲ್ಲ ಇಂಥ ಟೈಮ್ನಲ್ಲಿ. ಆ್ಯಂಡ್ ಇದು ಪ್ಯಾಂಡಮಿಕ್ನ ಎಂಡ್ ಮಾಡುತ್ತೆ ಅಂತ ಅಂದರೆ ವೈ ನಾಟ್? ಐ ಮೀನ್, ಇವಾಗ ನಮಗಿರೋ ಪ್ರಾಬ್ಲಮ್ಸ್ ಅಂತಂದರೆ ಈ ಪ್ಯಾಂಡಮಿಕ್ ನಮಗಿರೋ ಅಂಥ ಎಲ್ಲದಕ್ಕಿಂತ ಒಂದು ದೊಡ್ಡ ಪ್ರಾಬ್ಲಮ್. ಸೊ ಅದನ್ನು ಸಾಲ್ವ್ ಮಾಡೋದಕ್ಕೆ ಈ ವ್ಯಾಕ್ಸಿನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಇಷ್ಟು ಬೇಗ ರಿಲೀಸ್ ಮಾಡಿದ್ದಾರೆ ಅಂತಂದರೆ ಅದನ್ನು ನಾವು ಒಂದು ಒಂದು ಹ್ಯೂಮನ್ ಆಗಿ, ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಾವು ತಗೊಳ್ಬೇಕಾಗಿರೋ ಒಂದು ಸ್ಟೆಪ್ ಇದು. ನಮಗೆ ಅಂತಲ್ಲ, ನಮಗೋಸ್ಕರನೂ ಬಿಟ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾದ್ರೂ ನಾವು ಮಾಡಬೇಕು ಇದನ್ನು. ಸೊ ಇದು ನನ್ನ ಒಪಿನಿಯನ್ ಅಷ್ಟೇ. ಎಲ್ಲರಿಗೂ ಅವ್ರವ್ರದ್ದೇ ಒಪಿನಿಯನ್ ಇರುತ್ತೆ. ಆ್ಯಂಡ್ ಐ ಟೋಟಲಿ ರೆಸ್ಪೆಕ್ಟ್ ದ್ಯಾಟ್. ಆ್ಯಂಡ್ ಸೊ ಈ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಈಗ it's almost 3 days and ಐ ಆಮ್ ಫೀಲಿಂಗ್ ಫೈನ್. ಬಟ್ ಇನ್ನೂ ತುಂಬಾ ಸುಸ್ತಾಗುತ್ತೆ ನನಗೆ. ಇಷ್ಟೊತ್ತು ನೆನ್ನೆ ಅಂತೂ ಇಷ್ಟೊತ್ತು ಕೂಡ ಮಾತಾಡೋಕ್ಕಾಗ್ತಿರ್ಲಿಲ್ಲ ನನಗೆ. ಸೊ ಈಗ ಐ ಆಮ್ ಫೀಲಿಂಗ್ ಅ ಲಿಟಲ್ ಬೆಟರ್. ಸುಸ್ತಂತೂ ಇದ್ದೇ ಇದೆ, ಸ್ವಲ್ಪ ಜಾಯಿಂಟ್ ಪೇನ್ಸ್ ಎಲ್ಲ ಕೂಡ ಇದೆ, ಬಟ್ ಇಟ್ಸ್ ಮ್ಯಾನೇಜಬಲ್. ಫೀವರ್ ಇಲ್ಲ. ಆ್ಯಂಡ್ ದೇರ್ ಇಸ್ ನೋ ಅದರ್ ಸಿಮ್ಟಮ್ಸ್ ಆಫ್ ಕೋಲ್ಡ್ ಆಗಲಿ, ಸೋರ್ ಥ್ರೋಟ್ ಆಗಲಿ, ಅವೆಲ್ಲನೂ ಏನೂ ಇಲ್ಲ. ಆ್ಯಂಡ್ ಐ ಆಮ್ ಗುಡ್ ಟು ಗೋ ಅಂತ ಹೇಳಿದ್ರು ಡಾಕ್ಟರ್. ಸೊ ಐ ಫೀಲ್ ಪರ್ಫೆಕ್ಟ್ಲಿ ಫೈನ್ ನೌ. ಆ್ಯಂಡ್ ಐ ಆಮ್ ಫೀಲಿಂಗ್ ಮೋರ್ ಅಶ್ಯೂರ್ಡ್. ಏನೋ ಒಂಥರ ನಂಬಿಕೆ, ಇದೆಲ್ಲ ಬೇಗ ಎಂಡ್ ಆಗುತ್ತೆ ಅಂತ. ಆನ್ ಅ ಪಾಸಿಟಿವ್ ನೋಟ್, ಐ ಹೋಪ್ ಎವ್ರಿ ಒನ್ ಮೇಕ್ಸ್ ದ ರೈಟ್ ಡಿಸಿಷನ್. ನೀವೆಲ್ಲರೂ ಈ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಒಂದು ರೈಟ್ ಡಿಸಿಷನ್ ತಗೊಂಡು ನೀವು ಕೇಳಿ, ನಿಮ್ಮ ಡಾಕ್ಟರ್ಸ್ನ ಕೇಳಿ, ಗೊತ್ತಿರೋರನ್ನ ಕೇಳಿ, ಅವ್ರವ್ರ ಎಕ್ಸ್ಪೀರಿಯನ್ಸ್ನ ಕೇಳಿ ಯೋಚನೆ ಮಾಡಿ ಈ ವ್ಯಾಕ್ಸಿನ್ನ ತಗೊಂಡೆ ಮಾತ್ರ ಇರೋಕ್ಕೆ ಹೋಗಬೇಡಿ. ಸ್ವಲ್ಪ ಟೈಮ್ ಆಗ್ಬೋದು, ಸ್ವಲ್ಪ ಕಂಫರ್ಟ್ ಲೆವೆಲ್ನ ಬಿಲ್ಡ್ ಮಾಡ್ಕೊಳೋಕ್ಕೆ ಟೈಮ್ ಆಗ್ಬೋದು, ಬಟ್ ಇಟ್ಸ್ ಆಬ್ಸಲ್ಯೂಟ್ಲಿ ಫೈನ್. ಆ್ಯಂಡ್ ಬಟ್ ಅಗೇನ್ ಇಟ್ಸ್ ನಿಮಗೆ ಬಿಟ್ಟಿರೋ ವಿಷಯ ಅದು. ನೀವು ತಗೊತೀರಾ ಇಲ್ವಾ ಅಂತ ಅದು ನಿಮಗೆ ಬಿಟ್ಟಿರೋ ವಿಷಯ. ಬಟ್ ನಾನು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ಅಂತ ಈ ವಿಡಿಯೋನ ನಿಮ್ಮ ಮುಂದೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಇನ್ನೇನಾದರೂ ಸೈಡ್ ಎಫೆಕ್ಟ್ಸ್ ಬಗ್ಗೆ ಇನ್ನೇನಾದರೂ ಕ್ವೆಶನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ನಲ್ಲಿ ಕ್ವೆಶನ್ಸ್ನ ಕೇಳೋದನ್ನ ಮರಿಬೇಡಿ. ಬಿಕಾಸ್ ನನಗಂತೂ ಆ ಕಮೆಂಟ್ಸ್ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ನಾನು ಹೇಳಲಿಕ್ಕಾಗಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಈಚ್ ಒನ್ ಆಫ್ ಯುವರ್ ಸಪೋರ್ಟ್. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಸೊ ನಾನು ಹೇಳಿದಾಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಕೋವಿಡ್ ವ್ಯಾಕ್ಸಿನ್ ಬಗ್ಗೆ, ನಾನು ಡಾಕ್ಟ್ರ್ ಅಂತೂ ಅಲ್ಲ, ಬಟ್ ನನಗೆಷ್ಟು ಗೊತ್ತೋ ನಾನು ಅಷ್ಟನ್ನ ನಿಮಗೆ ಆನ್ಸರ್ ಮಾಡೋದಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಹಾಗಂತ ಹೇಳ್ತಾ ಎಲ್ಲರೂ ಸೇಫಾಗಿರಿ, ಎಲ್ಲ ಹುಷಾರಾಗಿರಿ. ಮತ್ತೆ ಹೇಳ್ತಾ ಇದ್ದೀನಿ, ನಾವು ಇನ್ನೂ ಪ್ಯಾಂಡಮಿಕ್ನಲ್ಲಿದ್ದೀವಿ. ಸುಮಾರು ದೇಶಗಳಲ್ಲಿ ಇನ್ನೂ ತುಂಬಾ ಸಫರ್ ಮಾಡ್ತಿದ್ದಾರೆ. ಜಾಬ್ಸ್ ಇಲ್ಲದೆ, ಬಿಸ್ನೆಸ್ಸಸ್ ಕ್ಲೋಸ್ ಆಗಿಬಿಟ್ಟು ತುಂಬ ಸಫರ್ ಮಾಡ್ತಿದ್ದಾರೆ ಜನ. ಸೊ ಅವ್ರಿಗಾದ್ರೂ ನಮ್ಮ ರೀತಿನಲ್ಲಿ ಆದಷ್ಟು ಒಂದು ಸಹಾಯ ಮಾಡ್ಬೋದು ಅಂತಂದರೆ ಇಟ್ಸ್ ವೆರಿ ಸಿಂಪಲ್. ಒಂದು ಮಾಸ್ಕ್ ಹಾಕ್ಕೊಳ್ಳಿ, ಒಂದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ. ಅದು ಮಾಡಿದಷ್ಟು ಈ ಪ್ಯಾಂಡಮಿಕ್ ಬೇಗ ಕಳೆದೋಗುತ್ತೆ. ಆ್ಯಂಡ್ ನಾವೆಲ್ಲರೂ ನಾರ್ಮಲ್ ಲೈಫ್ಗೆ ವಾಪಸ್ ನಮ್ಮ ನಾರ್ಮಲ್ ಲೈಫ್ನ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಹಾಗಂತ ಹೇಳ್ತಾ ಸ್ಟೇ ಸೇಫ್, ಸ್ಟೇ ಹೆಲ್ತಿ, ಲಾಟ್ಸ್ ಆಫ್ ಲವ್ ಟು ಯು ಆಲ್. ಬಾಯ್.